ಇದು ಚೆನ್ನೈನಿಂದ ನಾವು ವಿವರಗಳನ್ನು ತೋರಿಸ್ತಾ ಇದ್ವಿ ನಿಮಗೆ. ಬಹುಮತ ಬರೆದಿದ್ದರೆ ವಿಜಯ್ ಅವರ ಮುಂದಿನ ನಡೆ ಏನು, ಇದು ವಿಶ್ವಾಸ ಇದ್ದೇ ಇದೆ ಅವರಿಗೆ ಬಹುಮತ ಬರುತ್ತೆ ಅಂತ. ಆದರೆ 110 ಫೈನಲ್ ಒಂದು ತೀರ್ಪು ಬರೋ ಅಷ್ಟೊತ್ತಿಗೆ ಬಹುಶಃ ಏನು ಅಂತ ಒಂದು 50 ಕಡಿಮೆ ಆಗಿದ್ದರೂ ಕೂಡ ಅಚ್ಚರಿ ಇಲ್ಲ, ಜಾಸ್ತಿ ಆಗಿದ್ರೂ ಕೂಡ ಅಚ್ಚರಿ ಇಲ್ಲ. ಸೊ ಇದು ಹೀಗಾಗಿ ಏನಂದರೆ ಒಂದು ಕಡೆ ಕಾಂಗ್ರೆಸ್ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದೆ, ಯಾಕಂದರೆ ರಾಹುಲ್ ಗಾಂಧಿ ಅವರು ನಿರಂತರ ಸಂಪರ್ಕದಲ್ಲಿದ್ದಾರಂತೆ. ಇನ್ನೊಂದು ಕಡೆಗೆ BJP ಅಂದರೆ AIADMK ಜೊತೆಗಿರುವಂಥ BJP ಅವ್ರ ಜೊತೆ ಮೈತ್ರಿ ಮಾಡ್ಕೋಬೋದು. ಸೊ ಅವಕಾಶಗಳಿದೆ, ಯಾಕಂದರೆ ಮೊದಲ ಒಂದು ಹೆಜ್ಜೆನಲ್ಲೇ ಇಷ್ಟೊಂದು ಒಳ್ಳೆಯ ಇದು ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೂ ಕೂಡ ಮೈತ್ರಿ ಮಾಡ್ಕೋಬಹುದು. PMK, DMDK, VCK ಎಲ್ಲ ಪಕ್ಷಗಳು ಅವುಗಳ ಜೊತೆ ಮೈತ್ರಿ ಆದರೂ ಕೂಡ ಸರಿ ಹೋಗುತ್ತೆ. ಇನ್ನು ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ನಿಂದ ಬಾಹ್ಯ ಬೆಂಬಲವನ್ನು ಕೂಡ ಪಡಿಬಹುದು ಅನ್ನುವಂಥದ್ದು. ಬನ್ನಿ ಹರೀಶ್ ನಮ್ಮ ಜೊತೆಗಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ವಿ ಅವ್ರ ಮನೆಯಲ್ಲಿ ಸಂಭ್ರಮಾಚರಣೆ ಇತ್ತು. ಜೊತೆಗೇನು ಅಂತಂದರೆ ಒಂದು ವೇಳೆ ಈಗ 110ಕ್ಕೆ ಬಂದು ತಲುಪಿದೆ, ಈಗ ಫೈನಲ್ ವರ್ಡಿಕ್ಟ್ ಬರೋ ಅಷ್ಟೊತ್ತಿಗೆ ಅದು ಜಾಸ್ತಿನಾದರೂ ಆಗ್ಬೋದು, ಕಡಿಮೆನಾದರೂ ಆಗ್ಬೋದು. ಕಡಿಮೆ ಆದರೆ ಎದುರುಗಡೆಗಿರುವಂಥ ಸಾಧ್ಯತೆಗಳೇನೇನು ಹರೀಶ್? ಹೌದು ರಂಗನಾಥ್, ಬಹುಮತ ಬರಬೇಕು ಅಂತಂದ್ರೆ ಒಂದು ಪಕ್ಷಕ್ಕೆ 118 ಸ್ಥಾನಗಳನ್ನ ಪಡಿಲೇಬೇಕಾಗತ್ತೆ. ಈಗ TVKಗೆ 118 ಕ್ಷೇತ್ರಗಳಲ್ಲಿ ಮುನ್ನಡೆ ಇಲ್ಲ. 106, 107, 108 ಈ ರೀತಿಯಾದಂತಹ ಮುನ್ನಡೆಯನ್ನ TVK ಸಾಧಿಸಿರುವಂತಹ. ಒಂದ್ ವೇಳೆ 10-12 ಸೀಟ್ ಕಡಿಮೆ ಆಯ್ತು ಅಂತಂದ್ರೆ ಬಹುಮತಕ್ಕೆ ಯಾರು ಬೆಂಬಲವನ್ನ ಕೊಡ್ತಾರೆ ಅನ್ನುವಂತಹದ್ದು ಬಹಳಷ್ಟು ಈಗ ಚರ್ಚೆಯಲ್ಲಿರುವಂತಹದ್ದು. ಈಗ ಬಹು ಮುಖ್ಯವಾಗಿ ಒಂದ್ ಕಡೆ ಕಾಂಗ್ರೆಸ್ ಕೂಡ ಎಲ್ಲ ಒಂದ್ ಕಡೆ TVKಗೆ ಬೆಂಬಲ ಕೊಡುತ್ತಾ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಚುನಾವಣೆಗೂ ಮುನ್ನೆ ರಾಹುಲ್ ಗಾಂಧಿ ಅವರು TVK ಜೊತೆ ಮೈತ್ರಿ ಮಾಡ್ಕೊಳ್ಳೋದ್ರ ಬಗ್ಗೆ ಪಾಸಿಟಿವ್ ಆದಂತ ಚರ್ಚೆ ಮಾಡಿದ್ರು. ಪಕ್ಷದ ಒಳಗೂ ಕೂಡ ರಾಹುಲ್ ಗಾಂಧಿ ಅವರು TVK ಜೊತೆ ಮೈತ್ರಿ ಮಾಡ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ರು ಅನ್ನುವಂಥದ್ದು. ಆದ್ರೆ ಚಿದಂಬರಂ ಅವರು ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು ಅನ್ನುವಂಥದ್ದು. ಚಿದಂಬರಂ ಅವರು ಕೂಡ TVK ಜೊತೆ ಮೈತ್ರಿ ಮಾಡ್ಕೊಡ್ಲಿಕ್ಕೆ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನ ಸೂಚಿಸ್ತಿರ್ಲಿಲ್ಲ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ DMK ಜೊತೆ ಒಳ್ಳೆ ಸಂಬಂಧ ಇರೋದ್ರಿಂದ ಯಾವುದೇ ಕಾರಣಕ್ಕೂ TVK ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ಅವರು ಕೂಡ ಹೇಳಿದ್ರು. ಹಾಗಾಗಿ ಆ ಇಬ್ಬರು ನಾಯಕರಿಗೆ ಮಾತಿಗೆ ಬೆಲೆಯನ್ನು ಕೊಟ್ಟು ರಾಹುಲ್ ಗಾಂಧಿ ಅವರು TVK ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿರಲಿಲ್ಲ. ಈ ರೀತಿಯಾದಂತಹ ಅಂದ್ರೆ DMK ಸೀಟ್ಗಳನ್ನ ಕಡಿಮೆ ಕೊಡ್ತಾ ಇದೆ. ಕಾಂಗ್ರೆಸ್ ಕೇಳಿದಂಥದ್ದು 40-45 ಸೀಟ್ಗಳನ್ನ ಕಾಂಗ್ರೆಸ್ ಕೇಳ್ತಾ ಇತ್ತು. ಕೊನೆಗೆ DMK ಕೊಟ್ಟಿದ್ದಂಥದ್ದು 28 ಸೀಟ್ಗಳನ್ನ ಕಾಂಗ್ರೆಸ್ಗೆ ಬಿಟ್ಕೊಡ್ತು. ಆಗ್ಲೇ ಎಲ್ಲ ಒಂದ್ ಕಡೆ ತಮಿಳುನಾಡಿನ ಕಾಂಗ್ರೆಸ್ನ ನಾಯಕರಿಗೆ ಅಸಮಾಧಾನ ಇತ್ತು. ನಾವು TVK ಜೊತೆ ಹೋಗ್ತೀವಿ, TVK ಅವರು ನಮಗೆ ಹೆಚ್ಚಿನ ಸೀಟನ್ನು ಆಫರ್ ಮಾಡ್ತಾರೆ ಅನ್ನುವಂಥ ಅಭಿಪ್ರಾಯ ಕೂಡ ಇತ್ತು. ಅಂತಹ ಸಂದರ್ಭದಲ್ಲಿ AICC ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ನಾವು DMK ಜೊತೆ ಇದ್ದೀವಿ, DMK ಜೊತೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತಂದ್ರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಈಗೇನೋ TVK ಈಗ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿರಬಹುದು. ಆದ್ರೆ ಲೋಕಸಭಾ ಚುನಾವಣೆ ಅನ್ನುವಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ DMK ಕಾಂಬಿನೇಷನ್ ತಮಿಳುನಾಡಿನಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿರುವಂತಹದ್ದು. ಹಾಗಾಗಿ ಆ ದೃಷ್ಟಿಯಿಂದನೂ ಕೂಡ ಕಾಂಗ್ರೆಸ್ ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು. ಒಂದ್ ವೇಳೆ ಈಗ TVKಗೆ ಅವಶ್ಯಕತೆ ಬಿದ್ದರೆ ಕಾಂಗ್ರೆಸ್ ಕೂಡ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇದೆ. ಇತರ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇದೆ. ವಿಜಯ್ ಅವರು ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಇತರ ಸಣ್ಣ ಪುಟ್ಟ ಪಕ್ಷಗಳನ್ನ ಸೇರಿಸಿಕೊಂಡು ಒಂದು ಸರ್ಕಾರವನ್ನ ಮಾಡಬೇಕು, ರಚನೆಯನ್ನ ಮಾಡಬೇಕು ಅಂತ. ಆದ್ರೆ TVK ಕಾರ್ಯಕರ್ತರು, ನಟ ವಿಜಯ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಇಲ್ಲ ನಾವು 120 ಕ್ರಾಸ್ ಮಾಡೇ ಮಾಡ್ತೀವಿ, ಅಟ್ಲೀಸ್ಟ್ 118 ಪಕ್ಷಕ್ಕೆ ಬೇಕಾದಂತ ಬಹುಮತವನ್ನ ನಾವು ಸಾಧಿಸ್ತೀವಿ, ಇದಕ್ಕೆ ಇನ್ನು ಸಮಯ ಇದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಮತ ಎಣಿಕೆ ಮುಗಿಯುವವರೆಗೂ ಕೂಡ ಈ ತರದ ಒಂದು ಚರ್ಚೆಗಳು ನಡೀತಾನೆ ಇರ್ತವೆ. ಬಹು ಮುಖ್ಯವಾಗಿ ಈಗ TVK ಜೊತೆ ಸರ್ಕಾರ ಮಾಡಲಿಕ್ಕೆ ಯಾವ್ಯಾವೆಲ್ಲ ಪಕ್ಷಗಳು ಬರ್ತವೆ, ವಿಜಯ್ ಅವರಿಗೆ ಯಾವ್ಯಾವ ಪಕ್ಷಗಳು ಬೆಂಬಲ ಕೊಡ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಿರುವಂತಹದ್ದು. ಈ ಚುನಾವಣೆ ತಮಿಳುನಾಡಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರೋದು ಯಾಕಂತಂದ್ರೆ ವಿಜಯ್ ಅವರ ಪಾರ್ಟಿ TVK ಇಂದ ಅಭ್ಯರ್ಥಿಗಳು ಯಾವುದೇ ರೀತಿಯಂತ ಹಣ ಕೊಟ್ಟಿಲ್ಲ. ಅಭ್ಯರ್ಥಿಗಳು ಕೂಡ ಜನರಿಗೂ ಕೂಡ ಯಾವುದೇ ರೀತಿಯಂತ ಹಣ ಕೊಡದೆ ಈ ಚುನಾವಣೆಯಲ್ಲಿ ಗೆದ್ದಿರುವಂತಹದ್ದು. ಬಹು ಮುಖ್ಯವಾಗಿ ಇಲ್ಲಿ ಒಂದಷ್ಟು ಸೇರಿದಂತ ಕಾರ್ಯಕರ್ತರು ಹೇಳ್ತಿದ್ರು, ಚುನಾವಣೆಗಾಗಿ ಪಕ್ಷದ ಕೆಲಸವನ್ನ ಮಾಡಿದಂತ ಕಾರ್ಯಕರ್ತರಿಗೂ ಕೂಡ ಹಣ ಕೊಟ್ಟಿಲ್ಲ. ಮತ್ತೆ ಈ ಪಕ್ಷದ ಪರವಾಗಿ ಒಂದಷ್ಟು IT ಸೆಲ್ಗಳಿರುತ್ತೆ, ಒಂದಷ್ಟು ರೀಲ್ಸ್ಗಳು ಮಾಡುವಂತಹದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಷದ ಪರ ಹೆಚ್ಚು ಪ್ರಚಾರ ಮಾಡುವಂತದ್ದೆಲ್ಲ ಒಂದು ವಿಂಗ್ ಇರುತ್ತೆ. ಆದ್ರೆ ಈ ವಿಜಯ್ ಅವರ ಪಕ್ಷದಲ್ಲಿ TVK ಪಕ್ಷದಲ್ಲಿ ಆ ಥರದ್ದು ಯಾವುದೇ ವಿಂಗ್ ಇರಲಿಲ್ಲ. ಏನು ಫ್ಯಾನ್ಸ್ ಕ್ಲಬ್ ಏನು ವಾಟ್ಸಪ್ ಗ್ರೂಪ್ಗಳಿತ್ತು, ಅವರೇ ಓನ್ ಆಗಿ ರೀಲ್ಸ್ಗಳನ್ನ
ಪ್ರಚಾರವನ್ನ ಮಾಡಿಕೊಂಡು ಜನರಿಗೆ ತಲುಪುವಂತ ಕೆಲಸವನ್ನ, ವಿಜಯ್ ಅವರ ಪಕ್ಷವನ್ನ, ವಿಜಯ್ ಅವರ ಸಂದೇಶವನ್ನ, ಅವರ ರಾಜಕೀಯ ನಿಲುವುಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಫ್ಯಾನ್ಸ್ಗಳು ಮಾಡಿದ್ದಾರೆ. ಫ್ಯಾನ್ಸ್ಗಳು ಕಾರ್ಯಕರ್ತರ ರೀತಿ ಕೆಲಸ ಮಾಡಿದ್ರಿಂದ ಈ ರೀತಿಯಾದಂತಹ ಒಂದು ರಿಸಲ್ಟ್ ಅನ್ನ ನಾವು ತಮಿಳುನಾಡಲ್ಲಿ ಕಾಣಬಹುದಾಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.